ಆಫ್ಟರ್ ಲಾಂಗ್ ಟೈಮ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಳೆ ರತ್ನ. ಟ್ರೈನ್ ಸಿಗಲಿಲ್ಲ ಆ್ಯಕ್ಚುಲಿ ಸಡನ್ನಾಗಿ, ಅದಕ್ಕೆ 4 ವರ್ಷ ಆಯ್ತು ಅನ್ಕೊಳ್ಳಿ. 4 ವರ್ಷ ಆದಮೇಲೆ ಬಸ್ಸಲ್ಲಿ ಟ್ರಾವೆಲ್. ಕೆಲವೊಮ್ಮೆ ನಾವು ಮಾಡೋಂಥ ಪ್ರಯಾಣನೂ ನಮಗೆ ಗೊತ್ತಿರಲ್ಲ, ಸಡನ್ನಾಗಿ ಪ್ಲ್ಯಾನ್ಗಳಾಯ್ತದೆ. ಎಲ್ಲೆಲ್ಲಿ ಹೆಂಗೆ ಮಾಡ್ತೀವಿ, ಯಾವ್ದಾದ್ರು ಮಾಡ್ತೀವಿ. 4 ವರ್ಷ ಆದಮೇಲೆ ಹೋಯ್ತಾಳೆ ಇದೇ ಬಸ್ಸು. 9:45 ಆ್ಯಕ್ಚುಲಿ, ಇನ್ನೂ ಸ್ಟಾರ್ಟೇ ಆಗಿಲ್ಲ. ಅದೆಲ್ಲ ಗೊತ್ತಲ್ಲ, 8:15 ರೀಚ್ ಆಯ್ತೀನಿ ಅಂತ ಹಾಕೋರೆ. ಬಟ್ ಅದೇ ಆನ್ ಟೈಮ್ ರೀಚ್ ಆಯ್ತಾರಪ್ಪ, ಸಖತ್ತು ಮಾತ್ರ. ಲೇಟ್ ಆಗಿಬಿಟ್ರು ಲೇಟೆಸ್ಟಾಗಿ ಹೋಯ್ತಾರೆ ಅಂತಲ್ಲ, ಬೇಗ ಹೋಯ್ತಾರೆ. ಆರ್ಯ ಅಲ್ಲಿ ನಿಂತಾರ, ಆ ಕಡೆ ಹೋದ್ರು. ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. ನಾ ಹೇಳಿದೆ ಅವಳಿಗೇನು ಅರ್ಥ ಆಯಿತು, ಅವಳು ಹೇಳಿದ ನಂಗೇನು ಅರ್ಥ ಆಯಿತು, ಸುಮ್ಮನೆ ಆಗ್ತಾವಳೆ. ಅಯ್ಯೋ ರಾಮ. ಆ್ಯಕ್ಚುಲಿ ಸ್ಲೀಪರ್ ಕೋಚಲ್ಲೂ ತುಂಬ ನೀಟ್ನೆಸ್ ಮೇಂಟೈನ್ ಮಾಡೋರೆ. VRL ಅಂತೂ ನಾನು ಆಲ್ಮೋಸ್ಟು ಮೊದಲು ಅಂದರೆ ನಾನು ಟ್ರೈನ್ ಟ್ರಾವೆಲ್ ಮಾಡೋಕ್ಕೆ ಮುಂಚೆ ಎಲ್ಲ ನಾನು ಬಸ್ಸಲ್ಲೇ ಮಾಡ್ತಿದ್ದು ಸ್ಲೀಪರ್ ಕೋಚು, ಎಸ್ಪೆಷಲಿ ನಾನು VRL ಅಲ್ಲಿ. ನಾವು ಟ್ರೈನ್ ಒಳಗೆ ಹೋಗಿ ಬಸ್ ಅಂದರೆ ಬ್ಯಾಡ್ ಅನ್ನಿಸ್ತಿತ್ತು. ಆಫ್ಟರ್ 4 ಇಯರ್ಸ್ ಬಸ್ ಒಳಗೆ ಹೊಂಟೇನಿ ಬೆಲ್ಗಾಮಿಗೆ. ಬಿಕಾಸ್ ಸಡನ್ನಾಗಿ ತಮ್ಮನ ಎಂಗೇಜ್ಮೆಂಟ್ ಫಿಕ್ಸ್ ಆತನಂತಲೇ ಹೋಗೋದು ಪ್ಲ್ಯಾನ್ ಮಾಡೋದು. ಸೊ ಆರ್ಯನೂ ಬರೋದಿಲ್ಲ. ಇವತ್ತು ಫಸ್ಟ್ ಟೈಮ್ ಬಸ್ ಒಳಗೆ ಹೋಗೋಕ್ಕೆ ಹೋಗತ್ತೀನಿ. ಲಾಸ್ಟ್ ಟೈಮ್ ಟ್ರೈನ್ ಒಳಗೆ ಹೋಗೋಕ್ಕೆ ಹೋಗಿದ್ದೆ. ಇವತ್ತು ಬಸ್ ಒಳಗೆ ಫಸ್ಟ್ ಟೈಮ್. ರತ್ನನ ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಮನೆಗೆ ಹೋಗಿ ದೊಡ್ಡ ಲಾಂಗ್ ಜರ್ನಿ, ಅಂದರೆ ಲಾಂಗ್ ಡ್ರೈವ್ ಆದಂಗಾಗುತ್ತೆ. ಈಗ ಆಲ್ಮೋಸ್ಟ್ ರತ್ನನ್ನ ಇಲ್ಲಿ ಕರ್ಕೊಂಡ್ಬರ್ಬೇಕಾದ್ರೆ ಅಂದರೆ ಬಸ್ ಸ್ಟಾಪ್ ಬಿಡೋಕ್ಕೆ 1 ಅವರ್ ಮುಂಚೆ ಬಿಟ್ಟಿದ್ದೀನಿ ನಾನು. ಈಗ ಅಂದರೆ ಈಗ ಹೋಗ್ಬೇಕಾದ್ರೆ ಅಷ್ಟು ಇದಿರಲ್ಲ, ಅಂದರೆ ಟ್ರಾಫಿಕ್ ಎಲ್ಲ ಇರಲ್ಲ, ಈಗ ಜಾಮ್ ಏನಾಗಲ್ಲ. ಸೊ ಈಗ ಅಷ್ಟೇ 1 ಅವರ್. ಅಂದರೆ ದೂರ ಐತೆ ಅಂತಲ್ಲ, ನಾವು ಮನೆ ದೂರ ಮಾಡ್ಕೊಂಡಿದೀವಿ, ಅದೇ ಪ್ರಾಬ್ಲಮ್. ರೈಲ್ವೆ ಸ್ಟೇಷನ್ಗಾಗಲಿ ಮತ್ತೆ ಬಸ್ ಸ್ಟೇಷನ್ಗಾಗಲಿ ಆ ಥರ ಇಲ್ಲ. ಅಂದರೆ ಈಗ ಈ ಬೆಳಗಾವಿ ಹೋಯ್ತೀವಲ್ಲ, ಬೆಳಗಾವಿಗೆ ಹೋಗೋಂಥ ರೈಲ್ವೆ ಸ್ಟೇಷನು ಬಸ್ ಸ್ಟೇಷನ್ ಹತ್ರ ಇಲ್ಲ. ನಾನು ಮೈಸೂರಿಗೆ ಹತ್ರ ಐತೆ ಮನೆ. ಮೈಸೂರಿಗೆ ಅಂದರೆ ಜಾಸ್ತಿ ಟ್ರಾಫಿಕ್ ಆಗಲ್ಲ, ಹಂಗೆ ಹೊಂಟೋಗ್ಬೋದು ಹಂಗೆ. ಅವಳು ಆ್ಯಕ್ಚುಲಿ ಇದೇ ರೋಡಲ್ಲಿ ಬರ್ತಾಳೆ, ಅಂದರೆ ಮುಂದೆ ಹೋಗಿದ್ದು ಬಸ್ಸು. ಬಟ್ ಬಸ್ ಗೊತ್ತಲ್ಲ, ಮನೆಗೆ ಒಳ್ಳೊಳಗೆ ಸುತ್ಕೊಂಡು ಹೋಗ್ತದೆ ಪೆಟ್ರೋಲ್. ಸೊ ಹಿಂಗೆ ಕೆಲವೊಮ್ಮೆ ನಡೆಯಲ್ಲ. ಅಂದರೆ ನಾವು 4 ವರ್ಷದಲ್ಲಿ ಇದೇ ಫಸ್ಟ್ ಟೈಮು ಅಂದರೆ ಬಸ್ಸಲ್ಲಿ ಹೋಗ್ತಿರೋದು. ಅಂದರೆ ಮೊದಲೆಲ್ಲ ಬಸ್ ಟ್ರಾವೆಲ್ ಮಾಡ್ತಿದ್ದೀವಿ, ಬಟ್ 4 ವರ್ಷ ಆಗಿದೆ ಬರೀ ಟ್ರೈನ್. ಸೊ ಈಗ ಆಫ್ಟರ್ 4 ಇಯರ್ಸು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಹಂಗೆ ಅನ್ಕೊಳ್ಳೋದೇ ಒಂದು, ನಮ್ಮ ಬಸ್ಸಲ್ಲಿ ಹೋಗೋಕೆ ಇಷ್ಟ ಇಲ್ಲಪ್ಪ, ಹೋಗಲ್ಲ ಗುರು ಅಂತ ನನಗಿಲ್ಲ. ಜೊತೆ ಸಿಚುವೇಶನ್ ಟೈಮ್ ಬರುತ್ತೆ, ಅವಾಗ ಏನು ಮಾಡೋಕ್ಕಾಗಲ್ಲ, ಟ್ರಾವೆಲ್ ಮಾಡಲೇಬೇಕು. ಹಂಗೆ ನಿಲ್ತೀವಿ. ಯಾರು ಹಿಂಗೆಲ್ಲ ಓಡಿಸ್ಬೇಡ್ರಪ್ಪ, ಓಡಿಸ್ತಾ ಅಂತೂ ಬೈಕಲ್ಲಿ ವಿಡಿಯೋ ಮಾಡಬೇಡಿ, ಮಕ್ಕ ಹೊಡಿತಾರೆ ಪೊಲೀಸ್ ನೋಡಿದ್ರೆ. ನಾನು ನೋಡ್ರು ಹೊಡಿತಾರೆ, ಯಾರು ಇಲ್ಲ ಅದಕ್ಕೆ ಮಾಡಿ. ಯಾರು ಇಲ್ಲ ಇಲ್ಲಿ, ಅದಕ್ಕೆ ಗ್ಯಾಪಲ್ಲಿ ವಿಡಿಯೋ ಮಾಡ್ತಾ ಇದ್ವಿ. ಯಾರೋ ಇಂಥ ಸಾಹಸ ಎಲ್ಲ ಮಾಡಕ್ ಹೋಗ್ತೀವಿ ಅಂದ್ರೆ ಮಾಡ್ತಾರೆ ಬೇಜಾನ್ ಜನ. ಬಟ್ ಟ್ರಾಫಿಕ್ ಪೊಲೀಸನ್ನ ಕೊಟ್ಟರೆ ಕೂತ ಕೊಡ್ತಾನೆ ನೋಡಿದ್ರೆ ನೈಟ್ ಅಲ್ವಾ, ಅದಕ್ಕೆ ಯಾರು ಇರಲ್ಲ. ಅಂತ ಬಿಟ್ಟು ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಅನ್ಕೊಂಡ್ರ ಗೋಬಿ, ಎಗ್ ರೈಸು, ನೂಡಲ್ಸ್ ಏನಾದ್ರು ಮಾಡ್ತಿರ್ತಾರಲ್ಲ ರೋಡ್ ಸೈಡು, ಅದು ಎಣ್ಣೆಗೆ ಒಗ್ಗರಣೆ ಹಾಕ್ತಾರಲ್ಲ, ಆ ಒಗ್ಗರಣೆ ಹಾಕ್ತಾರೆ ಟಕ್ ಅಂತ ಖಾರ ತಿಡಿದಿದೆ. ಅದಕ್ಕೆ ನೋಡಿಲಿ ಕಣ್ಣೆಲ್ಲ ಕೆಂಪಾಗೈತೆ. ಸೊ ಎಲ್ರಿಗೂ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.